ಇನ್ನು ಬಿಜೆಪಿ ನಾಯಕರ ಜೊತೆಗೆ ಆರ್ಎಸ್ಎಸ್ ಮುಖಂಡರ ಮೀಟಿಂಗ್, ರಾಜ್ಯದಲ್ಲಿ ಬಿಜೆಪಿ ನಾಯಕತ್ವ ವಿಚಾರವಾಗಿ ಜೊತೆಗೆ ತೆಗೆದುಕೊಳ್ತಿರುವಂತಹ ನಿರ್ಧಾರಗಳು, ಇದರ ಬಗ್ಗೆ ಭಾರಿ ಚರ್ಚೆ ಆಯಿತು. ಪಕ್ಷ ಸಂಘಟನೆ ಮತ್ತು ನಾಯಕತ್ವದ ಬಗ್ಗೆ ರಾಜ್ಯ ನಾಯಕತ್ವದ ವಿರುದ್ಧ ಗರಂ ಆದಂತ ಇತರ ನಾಯಕರು. ಇಲ್ಲಿ ರಾಜ್ಯದಲ್ಲಿ ಲೀಡರ್ಶಿಪ್ ಸರಿ ಇಲ್ಲ, ಬಿಜೆಪಿಯಲ್ಲಿ ಪಕ್ಷದಲ್ಲಿ ಏಕಪಕ್ಷೀಯ ನಿರ್ಧಾರಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಯಾರ ಒಂದು ಕನ್ಸೆಂಟ್ ಕೂಡ ತೆಗೆದುಕೊಳ್ಳಲ್ಲ, ಇವರೇ ಡಿಸೈಡ್ ಮಾಡ್ತಾರೆ. ಪಕ್ಷಕ್ಕೆ ಸಂಬಂಧ ಇಲ್ಲದವ್ರನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡು ಇವರು ಕಾರ್ಯನಿರ್ವಹಿಸ್ತಾರೆ ಅಂತ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೀರಾ ಅನ್ನೋ ಆರೋಪ. ಸಭೆಯಲ್ಲಿ ರಾಜ್ಯ ನಾಯಕತ್ವದ ವಿರುದ್ಧ ಹಲವರು ಬೇಸರ ವ್ಯಕ್ತಪಡಿಸಿದ್ರು. ತಮ್ಮ ವಿರುದ್ಧ ಅಪಸ್ವರ ಎತ್ತಿದವರಿಗೆ ವಿಜೇಂದ್ರ ಕೂಡ ಟಾಂಗ್ ಕೊಟ್ಟಿದ್ದಾರೆ. ನಾನು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಿದ್ದೇನೆ, ಏಕಪಕ್ಷೀಯ ನಿರ್ಧಾರ ಯಾವುದೂ ಕೂಡ ನಮ್ಮ ಕಡೆಯಿಂದ ಆಗಿಲ್ಲ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಉತ್ತರ ಕೊಟ್ಟರು. ರಾಜ್ಯ ಬಿಜೆಪಿ ಕಳೆದ ಲೋಕಸಭಾ ಚುನಾವಣೆ ಇರಬಹುದು ಅಥವಾ ಹಿಂದಿನ ವಿಧಾನಸಭಾ ಚುನಾವಣೆ, ಅದರಲ್ಲಿ ಹಿನ್ನಡೆಯನ್ನ ಸಾಧಿಸಬೇಕು ಅಂತಂದ್ರೆ ಅದಕ್ಕೆ ಕಾರಣ ನಮ್ಮಲ್ಲಿ ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳಲಾಗ್ತಾ ಇದೆ. ಎಲ್ಲರ ಜೊತೆ ಸಮಾಲೋಚನೆ ನಡೆಸಿ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇಲ್ಲ. ಆ ಕಾರಣದಿಂದಾಗಿ ಬಿಜೆಪಿಗೆ ಹಿನ್ನಡೆ ಆಗ್ತಿದೆ ಅಂತ. ಯಾಕಂದ್ರೆ ಆರಂಭದಲ್ಲೂ ಕೂಡ ಯಡಿಯೂರಪ್ಪ ಫ್ಯಾಮಿಲಿ ಇರ್ಬೋದು ಅಥವಾ ವಿಜೇಂದ್ರ ವಿರುದ್ಧ ಸಾಕಷ್ಟು ಮಂದಿ ಪಕ್ಷದಲ್ಲೇ ಅಪಸ್ವರ ಎತ್ತಿದ್ರು. ಎಲ್ಲ ಡಿಸೈಡ್ ಇವರೇ ಮಾಡ್ತಾರೆ, ಇವರ ಮನೇಲಿ ಎಲ್ಲ ಡಿಸೈಡ್ ಆಗುತ್ತೆ ಅನ್ನೋ ಮಟ್ಟಿಗೆ. ಅದಾದ ಮೇಲೆ ಈಗ ಇತ್ತೀಚೆಗೆ ಒಂದಷ್ಟು ನಾಯಕರು ಸಭೆ ಕೂಡ ಮಾಡಿದ್ದು ನೀವು ಗಮನಿಸಿದ್ರಿ. ಅದು ರಮೇಶ್ ಜಾರಕಿಹೊಳಿ ಇರ್ಬೋದು, ಯತ್ನಾಳ್ ಇರ್ಬೋದು, ಸುಂತಾ ನಾಯಕರು ಮಾತಾಡ್ಕೊಂಡೇ ಬಂದಿದ್ದಾರೆ. ತಮ್ಮ ವಿರುದ್ಧ ಅಪಸ್ವರ ಎತ್ತಿದವರಿಗೆ ವಿಜೇಂದ್ರ ಕೂಡ ಈ ಸಂದರ್ಭದಲ್ಲಿ ಟಾಂಗ್ ಕೊಟ್ಟರು. ಪಕ್ಷ ಸಂಘಟನೆ ಮತ್ತು ನಾಯಕತ್ವದ ಬಗ್ಗೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಮುಖಂಡರ ಮೀಟಿಂಗ್ನಲ್ಲಿ ಚರ್ಚೆ ಆಯಿತು. ಪಕ್ಷದಲ್ಲಿ ನಿರ್ಧಾರವನ್ನು ಏಕಪಕ್ಷೀಯವಾಗಿ ತೆಗೆದುಕೊಳ್ಳಲಾಗ್ತಾ ಇದೆ. ಎಲ್ಲರ ಬಳಿ ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ನಿರ್ಧಾರಗಳನ್ನು ಕೈಗೊಂಡ್ರೆ ಪಕ್ಷಕ್ಕೂ ಒಳ್ಳೆಯದು ಅಂತ ಒಂದಷ್ಟು ನಾಯಕರು ಹೇಳಿದ್ರೆ, ಇದಕ್ಕೆ ವಿಜೇಂದ್ರ ಇಲ್ಲ, ನಾನು ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಂಡಿಲ್ಲ, ಎಲ್ಲರ ಜೊತೆ ಕೂಡ ಚರ್ಚೆ ಮಾಡಿದೆ, ನಿರ್ಧಾರವನ್ನು ತೆಗೆದುಕೊಳ್ತಿದ್ದೇನೆ ಅಂತ ಹೇಳಿದ್ದಾರೆ.